ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ನಿಮಗೆ ಆ ಮನೆಯಿಂದ ಏನೇನು ಬೇಕೋ ಅದೆಲ್ಲ ಆಲ್ರೆಡಿ ಸಿಕ್ಕಾಗಿದೆ. ಅದನ್ನು ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಹಾಗೆ ನನಗೂ ನಮ್ಮ ಮನೆಯಿಂದ ಏನೋ ಒಂದು ಬೇಕು. ಅದು ನನಗೆ ಸಿಗೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು, ನನ್ನ ಜೊತೆ ಕೈ ಜೋಡಿಸ್ಬೇಕು. ಸರಿ, ಬಟ್ ನಿಮಗೆ ಆ ಮನೆಯಿಂದ ಏನು ಬೇಕು? ನನಗೆ ಆ ಮನೆಯಿಂದ ಏನು ಬೇಕಾಗಿಲ್ಲ, ಆದರೆ ಆ ಮನೆನೇ ಇರಬಾರ್ದು, ನಿರ್ನಾಮ ಆಗಬೇಕು. ಇವಳೇನು ಜವರಾಗೌಡ್ರ ಮನೇನ ಮುಗ್ಸೋಕ್ಕೆ ನಿಂತಿದ್ದಾಳಲ್ಲ, ನನಗೆ ಯಾಕೆ, ಏನಾದರೂ ಮಾಡ್ಕೊಳ್ಳಿ, ನಾನು ಸೇಫ್ ಆದರೆ ಆಯಿತು ಅಷ್ಟೇ. ಇಲ್ಲವ್ರೆ, ಏನು ಮಾಡ್ಬೇಕು ಹೇಳಿ, ಏನು ಬೇಕಾದ್ರೂ ಮಾಡ್ತೀನಿ. ಹೇಳ್ತೀನಿ. ಈಗ ನೀವು ಸೌಪರ್ಣಿಕಾ ಹತ್ರ ಹೋಗಿ ಅದು ಹೇಗೆ ಕನ್ವಿನ್ಸ್ ಮಾಡ್ತಿರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅವಳು ಸಿದ್ದು ಮೇಲೆ ಹಾಕಿರೋ ಕೇಸನ್ನ ಮತ್ತೆ ರಿಓಪನ್ ಮಾಡೋ ಹಾಗೆ ಕನ್ವಿನ್ಸ್ ಮಾಡಬೇಕು. ಅಲ್ಲ, ಇದಕ್ಕೆ ಸೌಪರ್ಣಿಕಾ ಒಪ್ಪಲ್ಲ. ಅದು ನನಗೆ ಗೊತ್ತಿಲ್ವಾ? ಅದಕ್ಕೆ ತಾನೇ ನಿಮ್ಮನ್ನ ಇಲ್ಲಿವರೆಗೂ ಕರೆಸಿದ್ದು. ಈಗ ಸೌಪರ್ಣಿಕಾ ಇದಕ್ಕೆ ಕನ್ವಿನ್ಸ್ ಆಗೋ ಹಾಗೆ ಮಾಡೋದೇ ನಿಮ್ಗಿರೋಂಥ ಟಾಸ್ಕು. ಸಿದ್ದು ಮೇಲೆ ಕೇಸು ಸೆಷನ್ಸ್ ಕೋರ್ಟಲ್ಲಿದೆ, ಅದರಿಂದ ಅವನು ಹೊರಗಡೆ ಬಂದಿದ್ದಾನೆ. ಆದರೆ ಈಗ ಸೌಪರ್ಣಿಕಾ ಅದನ್ನು ಹೈಕೋರ್ಟಿಗೆ ಹಾಕಬೇಕು. ಸರಿ, ಒಂದು ವೇಳೆ ಇದಕ್ಕೆ ಸೌಪರ್ಣಿಕಾ ಒಪ್ಪಿದ್ರೂ, ಕೇಸ್ ಹಾಕಿದ್ರೂ ಅವನ್ನ ಬಿಡಿಸ್ಕೊಂಡು ಬರೋಕ್ಕೆ ನಿಮ್ಮ ಮಾವನೇ ಇದ್ದಾರಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಮ್ಮನೆಯಿಂದ ಈಗ ಯಾರು ಅಂತ ಕೆಲಸ ಮಾಡಲ್ಲ. ಆ ಪರಿಸ್ಥಿತಿನೇ ನಮ್ಮ ಮನೇಲಿಲ್ಲ. ಸಿದ್ದು ಯಾವಾಗ ನಮ್ಮ ಮಾವಂಗೆ ತಿರುಗಿ ನಿಂತನೋ ಅಲ್ಲಿಗೆಲ್ಲ ಮುಗೀತು. ಈಗ ಯಾವುದೇ ಕಾರಣಕ್ಕೂ ನಮ್ಮ ಮಾವ ಸಿದ್ದುನ ಜೈಲಿಂದ ಬಿಡಿಸ್ಕೊಂಡು ಬರ್ದೇ ಇರೋ ಹಾಗೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅದೆಲ್ಲ ನಾನು ನೋಡ್ಕೋತೀನಿ. ಆದರೆ ಸೌಪರ್ಣಿಕಾ ಮತ್ತೆ ಕೇಸನ್ನ ಹೈಕೋರ್ಟಲ್ಲಿ ರಿಓಪನ್ ಮಾಡೋ ಹಾಗೆ ನೀವು ಮಾಡಿದ್ರೆ ಸಾಕು. ಸರಿ, ಮಾಡೋಣ, ಖಂಡಿತ ಮಾಡೋಣ. ಆದರೆ ನಿಮ್ಗೆ ವಿಡಿಯೋ ಹೇಗೆ ಸಿಕ್ತು ಅಂತ ನೀವು ಹೇಳಲೇ ಇಲ್ಲ. ಅದಾ, ಅವನ್ನ ಎತ್ತಾಕೊಂಬನ್ನಿ. ನೋಡಿ, ಇವನ ಹತ್ರ ಇತ್ತು. ಇವನು ಈ ವಿಡಿಯೋನ ನಮ್ಮ ಮಾವಂಗೆ ಅಥವಾ ಸಿದ್ದುಗೆ ತೋರ್ಸೋಕ್ಕೆ ಅಂತ ಇವತ್ತು ನಮ್ಮ ಮನೆ ಹತ್ರಕ್ಕೆ ಬಂದಿದ್ದ. ಅದು ನನಗೆ ಗೊತ್ತಾಯಿತು. ಅದಕ್ಕೆ ಇವನನ್ನ ಹೇಗೋ ಮಾತಾಡಿ ಇಲ್ಲಿಗೆ ಕರೆಸಿದ್ದೀನಿ. ಈಗ ಇವನನ್ನ ನೀವು ಎತ್ತಾಕೊಂಡು ಹೋಗಿ ಎಲ್ಲಾದರೂ ಒಂದು ಕಡೆ ಸೇಫ್ ಆಗಿರೋ ಜಾಗದಲ್ಲಿ ಇರಿಸ್ಬೇಕು. ಸಿದ್ದುಗೆ ಜೈಲ್ ಶಿಕ್ಷೆ ಆದಮೇಲೆ ಇವನಿಗೊಂದು ಗತಿ ಕಾಣಿಸಿದ್ರಾಯ್ತು. ಓಕೆನಾ? ಓಕೆ. लक्ष्मी निवासा लक्ष्मी